ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿಲ್ಲಿ ಇವತ್ತು ಬೇಬಿ ಫುಡ್ ರೆಡಿ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರಿಗೆ 1 ಸ್ಪೂನ್ ಆಗೋಷ್ಟು ತುಪ್ಪ, 2 ಮೆಣಸಿನಕಾಳು, ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕಿ, ಒಂದು ಚಿಟಿಕೆ ಆಗೋಷ್ಟು ಇಂಗು, 2 ಕರಿಬೇವು, ಹಾಗೆಯೇ 2 ಬೆಳ್ಳುಳ್ಳಿ ಮತ್ತು ಸಾಂಬಾರು ಈರುಳ್ಳಿ ಅಂತ ಏನು ಬರುತ್ತಲ್ಲ ಅದೊಂದು 4-5 ಈರುಳ್ಳಿನ ಹಾಕ್ತಾಯಿದ್ದೀನಿ. ಯಾವ ಈರುಳ್ಳಿ ಆದರೂ ಹಾಕ್ಬೋದು. ಒಂದು ಅರ್ಧ ಟೊಮೊಟೊ ಬೀಜನ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಹಾಗೆಯೇ ಒಂದು 10 ಪಾಲಕ್ ಎಲೆನ ನೀಟಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನಾನು. ಇದೆಲ್ಲದನ್ನು ಸೇರಿಸಿ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಪಾಲಕ್ ಸೊಪ್ಪಿಂದು ಹಸಿ ಸ್ಮೆಲ್ ಇರುತ್ತಲ್ಲ, ಅದಕ್ಕೆ ಒಂಚೂರು ಹುರ್ಕೊಳ್ಳಿ, ಒಂದು 2-5 ನಿಮಿಷ. ಆಮೇಲೆ ನಾನು ಒಂದು ಅರ್ಧ ಗಂಟೆ ಮುಂಚೆ ನೆನೆ ಇಟ್ಟಿದ್ದು ಒಂದು 2 ಸ್ಪೂನು ಅಕ್ಕಿ ಮತ್ತು ಒಂದು 2 ಸ್ಪೂನು ಹೆಸರು ಬೇಳೆ ಇರುತ್ತಲ್ಲ ಅದನ್ನು ತೊಳೆದು ನೆನೆಸಿಟ್ಟಿದ್ದು, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ನೀರು ಬೇಕು ನೋಡಿ ನೀರು ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಜಾಸ್ತಿನೇ ನೀರಿರಲಿ, ಮಕ್ಕಳಿಗೆ ಅಲ್ವಾ, ಸ್ವಲ್ಪ ಲಿಕ್ವಿಡ್ ಆಗಿದ್ರೇ ಚೆನ್ನಾಗಿರುತ್ತೆ. ಮತ್ತು ದಾಲ್ ಇರೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ತಗೊಳ್ಳುತ್ತೆ ಅದು. ಇವಾಗ ಸ್ವಲ್ಪ ರುಚಿಗೆ ಉಪ್ಪು, ಆಮೇಲೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣನ ಸೇರಿಸ್ಬಿಟ್ಟು, ಚಕ್ಕೆ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಒಂದು ಚಕ್ಕೆ ಪುಡಿನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೊಳ್ಳಿ. ಇವಾಗ ನಾನು ಕೂಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಇದು ಚೆನ್ನಾಗಿ ಬೆಂದಿರುತ್ತೆ. ಮತ್ತು ನಿಮಗೆ ನೀರೇನಾದರೂ ಜಾಸ್ತಿನೇ ಬೇಕು, ನೀವು ಇವಾಗ 6 ಮಂತ್ ಆದ ತಕ್ಷಣ ಫುಡ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀವಲ್ಲ, ಆವಾಗಾದರೆ ನಿಮ್ಗೆ ಇನ್ನೂ ಸ್ವಲ್ಪ ಲಿಕ್ವಿಡ್ ಆಗಿ ಬೇಕಾಗುತ್ತಲ್ವ. ಹಾಗೇನಾದರೂ ಇದ್ದರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ, ಬಿಸಿ ನೀರು ಸೇರಿಸಿ. ಆದರೆ ಆಮೇಲೆ ಇದನ್ನು ನೀಟಾಗಿ ಚೆನ್ನಾಗಿ ನ್ಯಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಇಯರ್ ಆಗಿರೋ ಬೇಬಿಗೆ ಕೊಡ್ತಾ ಇರೋದ್ರಿಂದ ತುಂಬ ಏನು ನ್ಯಾಶ್ ಮಾಡಿಲ್ಲ. ಸ್ವಲ್ಪ ಈರುಳ್ಳಿ ಎಲ್ಲ ಬಾಯಿಗೆ ಸಿಗಬಾರ್ದು ಅಂತ ಹಾಗೆ ಸ್ವಲ್ಪ ನ್ಯಾಶ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೀವು ಸೋದಿಸ್ಕೊಳ್ಳೋದಾದರೆ ಸೋದಿಸ್ಕೋಬೋದು. ಇದರಿಂದ ಚೆನ್ನಾಗಿ ನ್ಯಾಶ್ ಮಾಡಿಕೊಂಡು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ, ಅಂದರೆ ನೀವು ಫುಡ್ಡು ಅವಾಗ ತಾನೇ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಹಾಗೆ ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ನಾನಿವಾಗ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.